ನಂಗಂತೂ ತಿರ್ಗಾಡಿ ಆಲ್ಮೋಸ್ಟ್ ಎಷ್ಟು ಒಂದು 3 ತಾಸು ಆಗಿರ್ಬೇಕು ಅನ್ಕೋತೀನಿ. ಆಲ್ಮೋಸ್ಟ್ ಟೈಮ್ ಹೋಗಿದ್ದು ಗೊತ್ತಾಗ್ಲಿಲ್ಲ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಮಸ್ತ್ ಈಗ ಹೆಡ್ ವಾಶ್ ಮಾಡ್ಕೊಂಡೀನಿ. ಎಲ್ಲೋದಿ ಬಬ್ಬು? ಸಾನು ಎಲ್ಲೋದಿ? ಓದಿ. ನಾನು ವ್ಲಾಗ್ ಮಾಡೋಕ್ಕೆ ಇಲ್ಲಿ ಬಂದ ಮೇಲೆ ಬಗ್ಗೆ ನೋಡಕತ್ತಿದ್ಲು. ಈಗ ಜಸ್ಟ್ ಎದ್ದಾಳು ಬಂದು ನೋಡ್ರಿ. ಸೊ ಇವತ್ತಿನ ದಿನ ಒಂದು ಸ್ವಲ್ಪ ಸ್ಪೆಷಲ್ ಅಂತ ಅನ್ಬೋದು. ಯಾಕಂದ್ರೆ ನಮ್ಮದು ಮತ್ತು ಆಕಾಶ್ ಅವ್ರದ್ದು ಭೇಟಿ ಹಾಗೂ ಯೋಗ ಇವತ್ತು ಕೂಡಿ ಬರ್ತೈತಿ ಅಂತ ಅನ್ಸಾಕತ್ತೈತಿ. ಆಕಾಶ್ ಬುಟ್ಟಿ ಅಂತೂ ಎಲ್ಲರಿಗೂ ಗೊತ್ತೈತಿ, ಯಾರಿಗೆ ಗೊತ್ತಿಲ್ಲ ಅಂತ ಏನಿಲ್ಲ. ಸೊ ಆ್ಯಕ್ಚುಲಿ ಅವ್ರ ಮ್ಯಾರೇಜ್ ಆದಾಗಿಂದ ನಾವು ಅವರನ್ನು ಇನ್ವೈಟ್ ಮಾಡಕತ್ತೀವಿ. ನಮ್ಮ ಸೈಡ್ ನ್ಯೂಲಿ ಮ್ಯಾರಿಡ್ ಕಪಲ್ ಇದ್ರಂದ್ರೆ ಅವ್ರಿಗೆ ಇನ್ವೈಟ್ ಮಾಡಿ ಒಂದು ಸ್ವಲ್ಪ ಏನಾದರೂ ನಾಷ್ಟ ಅದು ಮಾಡಿಸಿ ಆಯರಿದು ಮಾಡಿಸೋ ಪದ್ಧತಿ. ಫಸ್ಟ್ ಟೈಮ್ ಬಂದಾಗಂತೂ ಕಂಪಲ್ಸರಿ ನಾವು ಆಯರಿ ಮಾಡೇ ಮಾಡ್ತೀವಿ. ಸೊ ಹೀಗಾಗಿ ಅವರು ನ್ಯೂಲಿ ಮ್ಯಾರಿಡ್ ಕಪಲ್ ಅದಾರು, ಅವ್ರನ್ನ ಮನೆಗೆ ಇನ್ವೈಟ್ ಮಾಡಬೇಕು ಅಂತ ಲಾಸ್ಟ್ 2 ಮಂತ್ಸ್ದಿಂದ ನಮ್ದು ಡಿಸ್ಕಷನ್ ಮತ್ತು ಪ್ಲ್ಯಾನಿಂಗ್ ನಡೆದೈತಿ. ಪ್ರಾಬ್ಲಮ್ ಏನಾಗಕತ್ತೈತಿ ಅಂದ್ರೆ ಪಾಪ ಅವ್ರಿಗೆ ಟೈಮ್ ಇದ್ದಾಗ ನಾವು ಇದ್ರೊಳಗರೆ ಬ್ಯುಸಿ ಆಗಾಕತ್ತೀವಿ, ಮತ್ತು ನಮಗೆ ಟೈಮ್ ಇದ್ದಾಗ ಅವ್ರದ್ದು ಏನಾದರೂ ಬ್ಯುಸಿ ಶೆಡ್ಯೂಲ್ ಆಗಾಕತ್ತೈತಿ. ಹೀಗಾಗಿ ಒಟ್ಟು ಎಷ್ಟು ಸರ್ತಿ ಡಿಸೈಡ್ ಮಾಡಿದ್ರು ಒಂದು ಸರ್ತಿನೂ ನಮ್ಮ ಯೋಗ ಕೂಡಿ ಬಂದಿಲ್ಲ. ಸೊ ಫೈನಲಿ ಇವತ್ತು ಮಧ್ಯಾಹ್ನ 3:30ಗೆ ಭೇಟಿ ಆಗ್ಬೇಕಂತ ವಿಚಾರ ಮಾಡೀವಿ. ಬಟ್ ಇನ್ನೂ ಕಂಪ್ಲೀಟ್ ಕನ್ಫರ್ಮ್ ಆಗಿಲ್ಲ. ನೋಡೋನು ಏನಾಗ್ತೈತಿ ಅಂತ. ಸೊ ಮಧ್ಯಾಹ್ನ ಬರ್ತೀನಿ ಅಂತಾರೆ ಅಂದಾರು. ನೋಡೋನು ಬಂದ್ರಂದ್ರೆ ಈ ಬ್ಲಾಗ್ ಒಳಗೆ ಅವ್ರು ನಿಮಗೆ ಭೇಟಿ ಆಗತ್ತಾರು. ಮತ್ತೇನಾದರೂ ಬರಲಿಲ್ಲ ಆದ್ರೆ ಮತ್ತೆ ಯೋಗಕ್ಕೆ ಕೊಡಲಿಲ್ಲ ಅಂತ ಅನ್ಬೋದು. ಮತ್ತು ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ. ಗುಡ್ ಮಾರ್ನಿಂಗ್. ಹಾಯ್ ಗುಡ್ ಮಾರ್ನಿಂಗ್. ಓ ಏನು ಮಮ್ಮ ಮಾಡ್ದಿ ಮಾಡ್ದಿಲ್ಲ? ಮತ್ತೆ ಯಾಕ ಸೆಕೆಂಡ್ ಹಾಂ, ಗುಡ್ ಬಾಯ್. ಆಕದ ಏನಾತ? ಯಾಕ ಬೈಯಾತಿಯೋ ಏನು ಮಾತಾಡಕತ್ತೀಯೋ? ಮತ್ತೆ ಬೈಯಾಗತ್ತೀಯನ? ಚಾರ್ಲಿ ನೋಡ್ತಿಲ್ಲ? ಐ ಒಮ್ಮಿಗ್ಲೇ ಏನತ್ತ ಈಗರೆ ಓ ಮಾಡತ್ತಿದ್ದಿ. ಮತ್ತೆ ಮಕ್ಕೊಂಬಿಟ್ಟೆಲ್ಲ ಸಾಕಾತು. ಓಪನ್ ಮಾಡ್ರಿ. ಕ್ಯಾಮ್ರಾ ಒಳಗ ಫುಲ್ ಕ್ಲಿಯರ್ಲಿ ಕಾಣಾಕತೈತಿ, ಅಷ್ಟು ಬರತೈತಿ. ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗೂ. ಏನಾತ ಫುಲ್ ಸಣ್ಣ ಅದಕ್ಕೆ ಯಾವ್ದ ಬೇರೆ ನಾಯಿ ಬಂದವ್ರಗತ್ಲ ಅನ್ಸಕತ್ತದ. ಅದಕ್ಕೆ ನಾನು ಹಂಗೆ ಮಾಡತ್ತದ. ಯಾರು ಕಾಡ್ಸತ್ತಾರ ನಮ್ಮ ಚಾರ್ಲಿಗ? ಯುವ ಎಷ್ಟು ಕೋಪ. ಇವತ್ತು ಮಸ್ತ್ ಎಣ್ಣೆ ಬದನೆಕಾಯಿ ಸ್ಪೆಷಲ್. ಚಟ್ನಿ ಭಾಳ ಟೇಸ್ಟ್ ಇರ್ತೈತಿ. ನಂಗೂ ಭಾಳ ಸೇರ್ತೈತಿ ಒಕ್ಕರೇನ. ನವರಾತ್ರಿ ಸ್ಪೆಷಲ್. 9 ದಿವಸ ಒಟ್ಟು ನಮಗೆ ಮಸ್ತ್ ಅಡುಗೆ ಮಾಡಿ ಕೊಡಕ್ಕೆ. ರೀಸೆಂಟ್ಲಿನ ಸಾನ್ವಿಗಾಗಿ ಇವರು ಒಜಿವಾ ಅವ್ರದ್ದು ಸೂಪರ್ ಫುಡ್ ಬ್ರೈನ್ ಮಲ್ಟಿ ಗಮೀಸ್ ತರ್ಸಾರು. ನನಗಂತೂ ಈ ಪ್ರಾಡಕ್ಟ್ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಅನಿಸ್ತು, ಭಾಳ ಅಂದ್ರೆ ಭಾಳ ಯುನೀಕ್ ಅನಿಸ್ತು. ಅಗ್ದಿ ಸಣ್ಣ ಮಕ್ಕಳಿಗಂತೂ ಲಿಟ್ರಲಿ ಹೇಳಿ ಮಾಡಿಸ್ದಂಗೆ ಅನಿಸ್ತು. ಯಾಕಪ್ಪ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತೈತಿ 2 ವರ್ಷ ಆಯ್ತು ನಮ್ಮ ಮಕ್ಕಳ ಶೆಡ್ಯೂಲ, ನಮ್ಮ ಮಕ್ಕಳ ರೂಟೀನ ಎಷ್ಟು ಕೆಟ್ಟ ಡಿಸ್ಟರ್ಬ್ ಆಗೈತಿ. ಸ್ಪೆಷಲಿ ಅವ್ರ ಎಜುಕೇಶನ್, ಸ್ಕೂಲ್ ಇಲ್ಲ, ಕೋಚಿಂಗ್ ಇಲ್ಲ. ಹಿಂಗಾಗಿ ಪಾಪ ಅವ್ರಂತರೂ ಇಷ್ಟು ಟೈಮ್ ಮನ್ಯಾಗ ಏನ್ ಮಾಡುದು ಅಂತ ಬರೀ ಟಿವಿ ನೋಡುದು, ಇಲ್ಲ ಟ್ಯಾಬ್ಸ್ ನೋಡುದು, ಇಲ್ಲ ಮೊಬೈಲ್
ಮೊಬೈಲ್ ನೋಡ್ಕೋತ ಕುಂದ್ರದು ಮಾಡ್ಕೋತ ಕುಂದಿರ್ತಾರು. ಮತ್ತು ಅದರಿಂದ ಅವ್ರ ಬ್ರೈನ್ ಹೆಲ್ತ್ ಏನೈತಲ್ಲ ಅದು ಅಫೆಕ್ಟು ಆಗ್ತಿರ್ತೈತಿ. ಮತ್ತು ಬರೀ ಅವ್ರು ಈಗ ಸದ್ಯ ನೋಡ್ಬೇಕಾದ್ರೆ ಅವ್ರದ್ದೇನು ಫೋಕಸ್ ಐತನಲ್ಲ ಅದು ಬರೀ ಗೇಮ್ಸ್ ಆಡೋದು, ಟಿವಿ ನೋಡೋದು, ಮೊಬೈಲ್ ನೋಡೋದು ಇದ್ರ ಮೇಲೆ ಶಿಫ್ಟ್ ಆಗಿಬಿಟ್ಟೈತಿ. ಆಸ್ ಅ ಮದರ್ ಆಬ್ವಿಯಸ್ಲಿ ನಮ್ಮೆಲ್ಲರಿಗೂ ಇದು ಚಿಂತೆ ಯಾವಾಗಲೂ ಇರತೈತಿ. ಏನಪ್ಪ ಮಾಡೋದು ಇಂಥ ಸಿಚುವೇಶನ್ ಒಳಗಂತ ಅನಿಸುತ್ತಿರ್ತೈತಿ. ನೀವೆಲ್ಲರೂ ನಾನೇನು ಹೇಳಾಕತ್ತೀನಿ ಅದಕ್ಕೆ ರಿಲೇಟು ಆಗಾಕತ್ತೀರ ಅಂತ ನಂಗೆ ಗೊತ್ತೈತಿ. ಯಾಕಂದ್ರೆ ಈಗ ಸದ್ಯ ಎಲ್ಲ ಮಕ್ಕಳ ಗತಿ ಸೇಮ್ ಅಂದ್ರೆ ಸೇಮ್ ಆಗೈತಿ. ಮೊನ್ನೆ ನಾನು ಸೇಮನ ಇವ್ರ ಜೊತೆ ಇದನ್ನ ಎಲ್ಲ ಡಿಸ್ಕಸ್ ಮಾಡಾಕತ್ತಿದ್ನಿ. ಅವಾಗ ಅವರು ಏನು ಮಾಡ್ಬೋದು ಅಂತ ರಿಸರ್ಚ್ ಮಾಡಿ ಓಜಿವಾ ಅವ್ರದ್ದು ಸೂಪರ್ ಫುಡ್ ಬ್ರೈನ್ ಮಲ್ಟಿ ಗಮೀಸ್ ತರಿಸಿದ್ರು. ಖರೇನ ನಂಗೆ ಒಂಥರ ವಾವ್ ಅಂತ ಅನಿಸ್ತು. ಯಾಕಂದ್ರೆ ಇದರಿಂದ ಅವ್ರ ಬ್ರೈನ್ ಫಂಕ್ಷನ್, ಮೆಮರಿ, ಈವನ್ ಓವರ್ ಆಲ್ ಹೆಲ್ತ್ ಭಾಳ ಅಂದ್ರೆ ಭಾಳ ಚಲೋ ಇಂಪ್ರೂವ್ ಆಗ್ತೈತಿ. ಈವನ್ ಅವ್ರ ಸ್ಟಡಿ ಮೇಲೆ ಫೋಕಸ್ನು ಮಾಡ್ತಾರು. ಮತ್ತು ನೀವಂತರೂ ನೋಡಿದ್ರಿ ನಮ್ಮ ಸಾನ್ವಿಗೆ ಪ್ರಾಡಕ್ಟ್ ಎಷ್ಟಂದ್ರೆ ಎಷ್ಟು ಲೈಕ್ ಆಗೈತಿ. ಪ್ಲಸ್ ಅದ್ರೊಳಗೆ ಸ್ಟೋರಿ ಬುಕ್ಸ್ ಮತ್ತು ಅದು ಬ್ಯಾಂಡ್ ಇರೋದ್ರಿಂದ ಅಂತೂ ಫುಲ್ ಆಗಿ ಎಂಜಾಯ್ ಮಾಡಕತ್ತಾಳೆ ಈ ಪ್ರಾಡಕ್ಟ್. ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇವು ಅಗ್ದಿ ಡೆಲಿಷಿಯಸ್ ಗಮೀಸ್ ಇರೋದ್ರಿಂದ ಮಕ್ಕಳು ಅಗ್ದಿ ಪ್ರೀತಿಲೇ ಇದನ್ನ ಎಂಜಾಯ್ ಮಾಡ್ತಾರು. ಚೂ ಮಾಡಕ್ಕಂತೂ ಭಾಳ ಅಂದ್ರೆ ಭಾಳ ಈಸಿ ಐತಿ. ಮತ್ತು ಈ ಪ್ರಾಡಕ್ಟ್ ವೇಗನ್ ಐತಿ. ಇದ್ರೊಳಗೆ ಯಾವುದು ಪ್ರಿಸರ್ವೇಟಿವ್ಸ್ ಇಲ್ಲ, ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಆರ್ ಕಲರ್ಸ್ ಇಲ್ಲ, ಸೋಯ್ ಫ್ರೀ ಐತಿ ಮತ್ತೆ ಜೆಲೆಟಿನ್ ಫ್ರೀ ಐತಿ. ಓಜಿವಾ ಸೂಪರ್ ಫುಡ್ ಬ್ರೈನ್ ಮಲ್ಟಿ ಇದು ಪವರ್ಫುಲ್ ಸೂಪರ್ ಫುಡ್ ಮತ್ತು ಆಯುರ್ವೇದಿಕ್ ಹರ್ಬ್ಸ್ ಒಂದು ಕ್ಲೀನ್ ಬ್ಲೆಂಡ್ ಐತಿ. ಇದರಿಂದ ಮಕ್ಕಳ ಬ್ರೈನ್ ಹೆಲ್ತ್ ಇಂಪ್ರೂವ್ ಮಾಡಕ್ ಭಾಳ ಅಂದ್ರೆ ಭಾಳ ಸಪೋರ್ಟ್ ಆಗ್ತೈತಿ. ಇದರಲ್ಲಿ ಇರುವ ಅಶ್ವಮೇಧದಿಂದ ಶಾಂತಿ ಇರಾಕ್ ಮತ್ತು ಸ್ಟ್ರೆಸ್ ರಿಲೀವ್ ಮಾಡಕ್ ಹೆಲ್ಪ್ ಆಗ್ತೈತಿ. ಬ್ರಾಹ್ಮಿದಿಂದ ಬ್ರೈನ್ ಒಳಗಿರುವ ನ್ಯೂರೋ ಟ್ರಾನ್ಸ್ಮಿಟರ್ಸ್ ರೆಗ್ಯುಲೇಟ್ ಮತ್ತು ಪ್ರೊಟೆಕ್ಟ್ ಆಗ್ತಾವು. ಶಂಖಪುಷ್ಪದಿಂದ ಇಂಟೆಲಿಜೆನ್ಸ್, ಮೆಮೊರಿ, ರೀಸನಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಆಬಿಲಿಟಿ ಇದೆಲ್ಲ ಇಂಪ್ರೂವ್ ಆಗ್ತೈತಿ. ವಿಟಮಿನ್ ಎ, ವಿಟಮಿನ್ B9, ವಿಟಮಿನ್ B12, ವಿಟಮಿನ್ ಸಿ, ವಿಟಮಿನ್ D2 ದಿಂದ ಲರ್ನಿಂಗ್ ಆಬಿಲಿಟಿ ಇಂಪ್ರೂವ್ ಆಗಿ ಅದರಿಂದ ಮೆಮರಿ ಮತ್ತು ಮೋಟರ್ ಸ್ಕಿಲ್ಸ್ಗೂ ಸಪೋರ್ಟ್ ಆಗ್ತೈತಿ. ಇವು ಗಮೀಸನ್ನ ನಾವು 5 ವರ್ಷ ಅಥವಾ 5 ವರ್ಷ ಮ್ಯಾಲಿನ ಮಕ್ಕಳಿಗೆ ಕೊಡಬಹುದು. ಡೈಲಿ 1 ಗಮೀಸನ್ನ ಕೊಡಬಹುದು. ಸೊ ನಿಮಗೆ ಚೆಕ್ ಮಾಡೋದಿತ್ತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಲಿಂಕ್ ಹಾಕಿರ್ತೀನಿ, ಖಂಡಿತ ಚೆಕ್ ಮಾಡ್ರಿ. ಫೈನಲಿ ಆಕಾಶ್ ಮತ್ತು ಐಶ್ವರ್ಯ ನಮ್ಮ ಮನೆಗೆ ಬರೋದು ಕನ್ಫರ್ಮ್ ಆಗೈತಿ. ಯಾಕಂದ್ರೆ ಹಿಂಗ್ಯಾಕೆ ಮುಂಚೆಯಿಂದ ಹೇಳಕತ್ತೀನಿ ಅಂದ್ರೆ ಭಾಳ ಸಲ ನಮ್ದು ಹಿಂಗೆ ಆಗೈತಿ. ಅಂದರೆ ಡಿಸೈಡ್ ಮಾಡ್ತೀವಿ, ಎಲ್ಲ ಪ್ಲ್ಯಾನ್ ಮಾಡ್ತೀವಿ, ಬಟ್ ಅಟ್ ದ ಲಾಸ್ಟ್ ಮೂಮೆಂಟ್ ಏನಾರ ಆಗಿಬಿಟ್ಟು ಅದು ಪ್ಲ್ಯಾನ್ ಕ್ಯಾನ್ಸಲ್ ಆಗಾಗತ್ತಿತ್ತು. ಸೊ ಫೈನಲಿ ಇವತ್ತು ಬರಾಕತ್ತಾರು. ಹೀಗಾಗಿ ಇಡ್ಲಿ ಮತ್ತು ವಡಾ ಸಾಂಬಾರು ಮಾಡ್ಬೇಕಂತ ಪ್ಲ್ಯಾನ್ ಮಾಡೀವಿ. ಉದ್ದಿನ ವಡಾ ನಾನು ಮನ್ಯಾಗನ ಮಾಡ್ಬೇಕಂತ ವಿಚಾರ ಮಾಡೀನಿ. ಹೀಗಾಗಿ ಅದ್ರದ್ದೆಲ್ಲ ಈಗ ಪ್ರಿಪ್ರೇಷನ್ ಮಾಡಬೇಕು. ಅದೇನಿಲ್ಲ ಭಾಳೇನು ಜಾಸ್ತಿ ಏನಿಲ್ಲ, 3 ತಾಸು ನೆನೆ ಇಟ್ರೆ ಆರಾಮ್ಸಿ ಅವ್ರು ಬರೋ ತನಕ ಉದ್ದಿನ ವಡ ಎಲ್ಲ ರೆಡಿ ಆಗ್ತಾವೆ. ಇಡ್ಲಿ ಅಂತೂ ಆ್ಯಸ್ ಯೂಶ್ವಲ್ ನಾವು ಹೆಂಗೆ ಮಾಡ್ತೀವಿ ಹಂಗನ. ಸೊ ಈಗ ಪಟ ಒಂದು ಸ್ವಲ್ಪ ಬ್ಯಾಳಿ ಅದು ಎಲ್ಲ ನೆನೆಸಿಡ್ತೀನಿ. ತಯಾರಿ ಜೋರು ನಡೆದೈತಿ. ಅಂಜಿದ್ದೇನ ಇಲ್ಲ. ಏನೈತಿ ಮೆನು? ಇಡ್ಲಿ ಮತ್ತು ಮೆದುವಡ. ಇಡ್ಲಿ ಮತ್ತು ಉದ್ದಿನ ವಡ. ಮೆದುವಡ ಭಾಳ ದಿವಸ ಆದ್ಮೇಲೆ ಮಾಡತ್ತಿಲ್ಲ ನೀ ಆ್ಯಕ್ಚುಲಿ ವಡ? ಹೋಟೆಲ್ದಾಗ ಹೆಂಗೆ ತಿಂದಂಗೆ ಆಗಿಲ್ಲ. ದಟ್ಟ ಒಂದು ಇರ್ತೈತಿ, 1 ಅಥವಾ 2. ಮನೆ ಹಂಗೆ ನಾವು ಭರ್ಪೂರ್ ಹೊಟ್ಟೆ ತುಂಬ ತಿನ್ಬೋದು. ಹಾಂ, ಅದಕ್ಕೆ ಸೌಕಾಸ ಮಾತಾಡತ್ತೇನು, ಜೋರು ಮಾತಾಡಕ್ಕೆ ಕೇಳಿಸ್ವತ್ತೇನು? ಫ್ರಿಜ್ ಹೆಂಗೆ ವರ್ಕ್ ಚಲೋ ಆಗತ್ತೈತಿ? ಅದಕ್ಕೆ ಅದಕ್ಕೆ ನೋ ಪ್ರಾಬ್ಲಮ್ಸ್ ಎಟ್ ಆಲ್, ಎವ್ರಿಥಿಂಗ್ ಇಸ್ ವರ್ಕಿಂಗ್ ಸ್ಮೂತ್ಲಿ. ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಆಯಿತು. ಆಗಲೇ ಆ್ಯಕ್ಚುಲಿ ನಾನು ಭಾಳ ಸಣ್ಣಗೆ ಮಾತಾಡಕತ್ತಿದ್ನಿ, ಬಿಕಾಸ್ ಅಲ್ಲೇ ನಮ್ಮ ಅತ್ತೆ ಮತ್ತು ಮಾಮ ಇಬ್ಬರು ಮಕ್ಕೊಂಡಿದ್ರು. ಆಲ್ರೆಡಿ ಮಧ್ಯಾಹ್ನ 3 ಗಂಟೆಗೆ ರೆಸ್ಟ್ ಮಾಡೋ ಟೈಮ್ಗೆ ನಾನು ಗ್ರೈಂಡರ್ ಗುರ್ರ ಅಂತ ತಿರ್ಗಿಸ್ಕೊತ್ ಕೂತಿದ್ನಿ ಮನ್ಯಾಗ. ಮೊದಲು ಅದೊಂದು ಅವಾಜ, ಪ್ಲಸ್ ಅದ್ರೊಳಗೆ ಜೋರಾಗಿ ಮಾತಾಡೋದು ಅಂದ್ರೆ ಸುಮ್ಮನೆ ಅವ್ರಿಗೆ ಡಿಸ್ಟರ್ಬ್ ಆಗ್ತೈತಿ ಅಂತ ನಾನು ಮಾತಾಡಕತ್ತಿದ್ನಿ. ಬಟ್ ಅಷ್ಟು ಜಾಸ್ತಿ ಜೋರಾಗಿ ಮಾತಾಡೋಕೆ ಬರೋತ್ತಾಗಿತ್ತು. ಸೊ ಏನು ಹೇಳಕತ್ತಿದ್ನಂದ್ರೆ ಸಡನ್ಲಿ ಲೈಟ್ ಹೋದು. ನಾನು ಎಲ್ಲ ನೆನೆಸಿಟ್ಟಿದ್ನಿ, ಎಲ್ಲ ಮಾಡಿದ್ನಿ, ಮತ್ತು ಎಷ್ಟೋ ತನ ಆದರೂ ಲೈಟ ಬರುವಲ್ಲಾಗಿದ್ದು. ಸೊ ಇವತ್ತು ನನ್ನ ಪಚಕ ಆಗ್ತೈತಿ ಅಂತ
ತಿಳ್ಕೊಂಬಿಟ್ಟಿದ್ನಿ. ಬಟ್ ಫೈನಲಿ ದೇವ್ರ ಕೃಪೆದಿಂದ ಲಾಸ್ಟ್ ಮೂಮೆಂಟ್ ಲೈಟ್ ಬಂದು ಹಿಂಗಾಗಿ ಎಲ್ಲ ಸೆಟ್ ಮಾಡಿ ಇಟ್ಟೀನಿ. ಉಪ್ಪ ಖಾರ ಎಲ್ಲ ನೋಡಿ ಎಲ್ಲ ನೀಟಾಗಿ ಸೆಟ್ ಮಾಡಿ ಇಟ್ಟೀನಿ. ಅವ್ರು ಬಂದ ಮೇಲೆ ಬಿಸಿ ಬಿಸಿ ಮಾಡಿ ಕೊಡ್ಬೇಕಂತ. ಸೊ ಆ್ಯಕ್ಚುಲಿ ನನಗೆ ಆಕಾಶ್ ಬರತ್ತಾರಂತ ಈ ರೀತಿ ಪ್ರಿಪ್ರೇಷನ್ ಹಂಗೆ ಅಂದ್ರೆ ಸ್ಪೆಸಿಫಿಕ್ಲಿ ಅಲ್ಲ, ನಮ್ಮ ಮನೆಗೆ ಯಾರು ಗೆಸ್ಟ್ ಬರಲಿ ನಂಗೆ ಲಾಸ್ಟ್ ಮೂಮೆಂಟ್ಗೆ ಅವ್ರು ಬಂದ ಮೇಲೆ ಓಡಾಡೋದು ಲೈಕ್ ಆಗಂಗಿಲ್ಲ. ಬಿಕಾಸ್ ಅವರು ನಮಗೆ ಭೇಟಿ ಆಗಕ್ಕೆ ಬಂದಿರ್ತಾರೋ. ಒಬ್ವಿಯಸ್ಲಿ ನಮಗೂ ಅವ್ರಿಗೆ ಏನಾರ ಸರ್ವ್ ಮಾಡ್ಬೇಕಂತ ಇಚ್ಛಾ ಇರ್ತೈತಿ. ಬಟ್ ಎರಡೂ ಮೋಟಿವ್ ಕಂಪ್ಲೀಟ್ ಆಗಬೇಕು. ನಮಗೆ ಭೇಟಿ ಆದಂಗೂ ಆಗಬೇಕು, ಪ್ಲಸ್ ನಾವು ಏನಾದರೂ ಅವ್ರಿಗೆ ತಿನ್ನಿಸ್ದಂಗೂ ಆಗಬೇಕು. ಅವ್ರು ಬಂದಾಗ ನಾವು ಓಡಾಡೋದು, ಆಮೇಲೆ ಉಪ್ಪು ಕಡಿಮೆ ಆಯ್ತು, ಖಾರ ಕಡಿಮೆ ಆಯ್ತು, ಇದೆಲ್ಲ ಮಾಡ್ಕೋತ ಅಂದ್ರೆ ಪಾಪ ಅವರು ಬಂದಿರ್ತಾರಲ್ಲ. ಸೊ ಅವ್ರಿಗೆ ಚಂದಂಗೆ ಆ್ಯಕ್ಚುಲಿ ಒಂದು ಕ್ವಾಲಿಟಿ ಟೈಮ್ ನಮಗೆ ಕೊಡೋಕೆ ಆಗಂಗಿಲ್ಲ. ಸೊ ಹಿಂಗಾಗಿ ನನಗೆ ಜನರಲಿ ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾರೆ ಅಂದಮೇಲೆ ಮೊದ್ಲನೇ ಎಲ್ಲನೂ ನೀಟಾಗಿ ಪ್ರಿಪೇರ್ ಮಾಡಿ ಇಡೋಕ್ಕನ ಲೈಕ್ ಆಗ್ತೈತಿ. ಸೊ ಅಕಾರ್ಡಿಂಗ್ಲಿ ಈಗ ಮಾಡಿಟ್ಟಿನಿ. ಒಂದು 4:30 ತನಕ ಬರ್ತೀನಿ ಅಂತ ಹೇಳ್ಯಾರು. ಈಗ ಪಟ್ಟಂತ ಒಂದು ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ. ಸ್ವಲ್ಪ ನಾನು ಮುಖ ಗಿಕ್ಕ ತೊಳ್ಕೊಂಡು ಫ್ರೆಶ್ ಆಗಿನಿ. ಎಲ್ಲಾನು ರೆಡಿ ಮಾಡ್ಕೊಂಡು ಕೂತೀವಿ. ಇನ್ನು ಬರೀ ಆಕಾಶ್ ಮತ್ತು ಐಶ್ವರ್ಯ ಅವ್ರು ಬರ್ಬೇಕಷ್ಟ. ಎಕಡೆ ಹೋದ್ಲಕ್ಕಿ ಗಾಡಿನ ಕಾಣದತ್ ನಂಗೆ ಬರ. ಅಯ್ಯವ್ವ ಹಿಂಗ ಹೊಡ್ಕೋತಾ ಸ್ಲೋ ಮೋಷನ್ಯಾಗ ಹೋಗಿಯತ್ತ. ನೀ ಫಾಸ್ಟ್ ಮೋಷನ್ ಏನ ಪಪ್ಪ ಸ್ಲೋ ಮೋಷನ್, ನೀ ಫಾಸ್ಟ್ ಮೋಷನ್. ಫಸ್ಟ್ ಬಂದ್ ಕೂಡ ಚಾರ್ಲಿ ಭೇಟಿ. ಅವ ಹಾದಿ ಕಾಯತನ್ರಿ ಯಾವಾಗಿಂದ ಯಾರು ಬರತ್ತಾರು ಅಂತ. ಅದು ಯಾರೇ ಹೊಸ ನೋಡೋಣ ಹಂಗ ಅಷ್ಟು ಇದನ್ ಮಾಡ್ತಾನ್ರಿ. ಈಗ ಬಿಟ್ರ ಆತ ನಿಮ್ ಮೈ ಮೇಲೆ ಬರ್ತಾನೆ. ಈಗ ಬರ್ರಿ ಬರ್ರಿ ಬರ್ರಿ. ಐಶ್ವರ್ಯ ಅವರು ಬಂದ್ ಕೂತಾರೋ. ಈಗ ಬಂದ್ರು ಇವ್ರು. ನಮಸ್ಕಾರ ರೀ. ಒಂದ ಫಿಶ್ ಉಳ್ದೈತ್ರಿ ಅದ್ರೊಳಗ. ಹಾ ಬಾಳ ಪ್ರಾಬ್ಲಮ್ ಆಗಿತ್ರಿ ನಡು. ಒಟ್ಟ ಬದುಕುವಲ್ಲಾಗಿದ್ರಿ. ಏನ್ ಪ್ರಾಬ್ಲಮ್ ಆಗಿತ್ತು ಯಾರಿಗ ಗೊತ್ತ ಒಮ್ಮಿಗ್ಲನ. ನಿಮಗೆ ರಿಯಲ್ ಅನಿಸ್ತೇನ? ಅದು ಯಾವಾಗ್ಲೂ ಇದನ್ ಮಾಡಂಗಿಲ್ರಿ, ಮೂವ್ ಆಗಂಗಿಲ್ರಿ. ಬೇರೆ ಇದ್ದಾಗ ಅಟ್ಲೀಸ್ಟ್ ಅದಕ್ಕ ಮೂವ್ ಆಗಕ್ ಎನರ್ಜಿ ಬರ್ತೈತಿ. ಈಗ ಫುಲ್ ಮಲ್ಕೊಂಡೇ ಇರ್ತೈತಿ ಯಾವಾಗ್ಲೂ. ಕಾಡ್ತಿದ್ದು ಈಗ ಕಾಡಂಗಿಲ್ಲ ಏನಿಲ್ಲ, ತನ್ನ ಪ್ರೊಡಕ್ಟ್ ಮಕ್ಕೊಂಡಿರ್ತದ. ಯಾರು ಬಂದಾರು ಹೆಸರು ಗೊತ್ತಿಲ್ಲ. ಆಂಟಿ ಅಂಕಲ್. ಆಂಟಿ ಅಂಕಲ್ ಬ್ರೌನಿ ಅಷ್ಟು ಗೊತ್ತೈತಿ. ಆಂಟಿ ಅಂಕಲ್ ಯಾರು ಬಂದಾರು ಹಂಗಿಲ್ಲ, ಯಾರ್ದ ಹೆಸರಲ್ಲೇ ಗೊತ್ತಿರಂಗಿಲ್ಲ ಅಷ್ಟ. ಫೈನಲಿ ಇವತ್ತು ಯೋಗ ಕೂಡಿ ಬಂತ್ರಿ. ಫೈನಲಿ ಆಕಾಶ್ ಮತ್ತು ಐಶ್ವರ್ಯ ಅವ್ರು ಬಂದ್ರು. ಇವತ್ತು ನಮ್ ಯೋಗ ಕೂಡಿ ಬಂತು. ಎಷ್ಟು ದಿನ ಆಯ್ತು ಪ್ಲಾನ್ ಮಾಡಕತ್ತಿದ್ವಲ್ಲ? ಆಲ್ಮೋಸ್ಟ್ 1 month ಮೇಲೆ. ಸೊ ವೆಲ್ಕಮ್ ಟು ಅವರ್ ಹೌಸ್. ಎಸ್ ಕಾಮನ್ ಬಹಳ ಮಂದಿ ಇದಾರೆ ಆಲ್ರೆಡಿ. ಹೌದ್ರಿ, ಆಲ್ರೆಡಿ ನನಗೆ ಕೇಳಿದ್ರೆ ಒಂದು ಅರೌಂಡ್ 15,000-20,000 ಮ್ಯೂಚುವಲ್ ಅದಾರೆ ಸಬ್ಸ್ಕ್ರೈಬರ್ಸ್. ಸೊ ಅವ್ರು ಖುಷಿ ಪಡ್ತಾರ ನಮ್ಮೆಲ್ಲರಿಗೂ ಒಂದು ವಿಡಿಯೋ ಒಳಗೆ ನೋಡಿ. ಹೆಂಗನಿಸ್ತ್ರಿ ಐಶ್ವರ್ಯ? ನಂದಂತ್ರ ಉಪವಾಸ ಐತಿ, ಅಂದಾಜು ಒಗ್ದೇನಲ್ಲ. ಸೊ ನಿಮ್ಮಲ್ಲಿ ಎಕ್ಸ್ಪೆರಿಮೆಂಟ್. ಹಾ ಮತ್ತ ನಾವು ಆಕ್ಚುಲಿ ನಿಮಗ್ ಮಧ್ಯಾಹ್ನ ಊಟಕ್ಕ ಬರ್ರಿ ಅಂತ ಹೇಳಕತ್ತಿದ್ವಿ. ನೆಕ್ಸ್ಟ್ ಟೈಮ್ ಊಟದ ಪ್ಲಾನ್ ಮಾಡ್ರಿ. ನಾವು ಬರ್ತೀವಿ, ನೀವು ಬರ್ರಿ. ನನ್ನ ಫ್ರೆಂಡ್ ಕಾರ್ ಅದೇನಾತ್ರಿ, ಅವ
ಅವಂಗೂ ಹಿಂಗ ನೆಕ್ಸ್ಟ್ ವೀಕ್ ಹೌದೌದ್ರಿ. ಇವತ್ತ ನನಗ ಅವ್ನ್ ಬರ್ತೇನೆ ಅಂದ್ಕೂಡ್ಲೆ ಅವ್ನ್ ಪ್ಲಾನ್ ಸೆಟ್ ಮಾಡಿದ. ಪ್ಲಾನ್ ಅನ್ಕೊಂಡೆ 3 ಗಂಟೆ ಮಂಡೆ ಹಾಕತ್ತೆ, ಆಮೇಲೆ 3 ಆದ್ಮೇಲೆ 5 ಗಂಟೆ. ಕರೆಕ್ಟ್ ಆಯ್ತು, ಆಗುದ ಬಿಡ್ರಿ ಅದೇನ. ಕಾರ್ ತರಕ್ ಹೋದ್ರ ಅಲ್ಲಿ ಮತ್ತ ಒಂದ್ ಸ್ವಲ್ಪ ನಾವೆಲ್ಲಾ ಡಿಸೈಡ್ ಮಾಡ್ದಂಗ ಆಗಂಗಿಲ್ಲ, ಸ್ವಲ್ಪ ಹೆಚ್ಚ ಮುಂದ ಹಿಂದ. ನಾ ಅಂದೆ ಯಾವಾಗ ಬರ್ರಿ ಅಂತ ಬೇಜಾರಾಗತ್ತ. ಅದು 3:30 ಅಂದೆ, ಆಮೇಲೆ 6. ಇಲ್ಲ ಹಂಗೇನಿಲ್ಲ. ನಾವ್ ಆಕ್ಚುಲಿ ಹಾಫ್ ಡೇ ಪೂರಾ ಅಂದ್ರೆ ಆಫ್ಟರ್ನೂನ್ ಮುಂದಿನ ನೀವು ಬರತ್ತೀರ ಅಂತ ಹೇಳ. ಸಾವಕಾಶ ತಗೋರಿ ಐಶ್ವರ್ಯ, ಸ್ಪೆಷಲಿ ನೀವು ತಿನ್ನೋದಾಡ್ರಿ. ಆಕೆ ಆಲ್ರೆಡಿ ಆಗೇತ್ರಿ ಒಂದ್ ಮಧ್ಯಾಹ್ನ 3 ಗಂಟೆಗೆ ಆಗೇತ್ರಿ ಇದು ಒಂಚ ನಾಚ ಮಾಡ್ರಿ ಅಂತ ಹೇಳ್ತಾನೆ. ಇಲ್ರಿ ನಾನು ನಿಮ್ಗೆ ಹೇಳ್ತೇನೆ ಹಂಗ ಆಕ್ಚುಲಿ ಮತ್ತೆ ಏನೇನೋ ಮಾಡ್ಬೇಕು. ಫಸ್ಟ್ ಟೈಮ್ ಬಂದಿರಿ ನೀವು, ನಿಮ್ಮ ಮ್ಯಾರೇಜ್ ಕಪ್ಪಲ್ ಅಂದಿರಿ. ಮತ್ತ ಮದುವೆ ಆದ್ಮೇಲೆ ಒಂದ್ ವರ್ಷ ನಮ್ಮ ಮನೆಗ್ ಬಂದ್ರಂದ್ರೆ ನೀವು ಅಲ್ಲ, ಈಗ ಸ್ವಲ್ಪ ಜಾಸ್ತಿ ಮಾಡೋಣ ಅನ್ಸಾಕತ್ತ. ಅವ್ರಿಗೆ ಕೊಟ್ಟರೆ ನಡೀತದೆ, ಜೆಂಟ್ಸಿಗೆ ಕೊಡೋ ವರ್ಷ ಮಜ್ಜಾಗಳು ಭಾಳ ಹಾಕೋತಿದ್ರು. ಮತ್ತೆ ಚೇಂಜ್ ಮಾಡಿಸ್ಕೊಂಡು ನನ್ನ ಕಡೆ ಅಲ್ಲ ಇಲ್ಲ ಇಲ್ಲ ಸುಮ್ಮನೆ ಇಲ್ಲ ಮತ್ ಬರ್ರಿ ಮನೀಗ. ಮತ್ ಬರ್ರಿ, ಈಗ ಬರ್ಕೊತಾ ಇರ್ರಿ. ಅವ್ರು ಬಿಡ್ರಿ, ಮತ್ ನೆಕ್ಸ್ಟ್ ಟೈಮ್ ಬರುವಾಗ ಅವ್ರ ಕಾಲೇಜ್ ಅವ್ರ ಆಕ್ಚುಲಿ ನಮ್ಕಿಂತ ಜಾಸ್ತಿ ಸೋಷಿಯಲ್ ಅದಾರ. ಖರೆ ನಾವ್ ಸ್ಕ್ರೀನ್ ಮುಂದೆ ಸೋಷಿಯಲ್ ಇರ್ತೇವೆ, ಅವ್ರ ರಿಯಲ್ ವರ್ಲ್ಡ್ ಸೋಷಿಯಲ್ ಅದಾರ. ಅವ್ರು 108 ಫಂಕ್ಷನ್, ಆ ಫಂಕ್ಷನ್, ಈ ಫಂಕ್ಷನ್, ಅಲ್ಲಿ ಗೆಸ್ಟ್, ಇಲ್ಲಿ. ಆಫ್ಟರ್ ಅ ಲಾಂಗ್ ಟೈಮ್ ಭೇಟಿ ಆದ್ವಿ. ಬಟ್ ಬೆಸ್ಟ್ ಮೀಟಿಂಗ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಬಹಳಷ್ಟು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಕ್ ಸಿಕ್ತು. ಮದ್ವೆಗ್ ಭೇಟಿ ಆಗಿದ್ವಿ, ಬಟ್ ಫುಲ್ ಮದ್ವೆ ಗದ್ದಲ್ ಒಳಗ ಅದು ಜಸ್ಟ್ 1 ಮಿನಿಟ್ ಭೇಟಿ ಆಯ್ತು. ಇವತ್ ಪರ್ಸನಲಿ ಐಶ್ವರ್ಯ ಅವ್ರಿಗೆ ಮತ್ತೆ ಆಕಾಶ್ ಅವ್ರಿಗೆ ಚೆನ್ನಾಗಿ ಮೀಟ್ ಮಾಡಿ ಬಹಳ ಹೊತ್ತು ಮಾತಾಡಿದ್ವಿ. ಸೊ ಬಹಳಷ್ಟು ಪಾಸಿಟಿವ್ ವೈಬ್ಸ್ ಒಬ್ರಿಗೊಬ್ರು ಟ್ರಾನ್ಸ್ಫರ್. ಅದು ನಿಮ್ಗೆ ಹೆಂಗ ಅನಿಸ್ತು? ನಂಗಂತೂ ತಿರುಗಾಡಿ ಆಲ್ಮೋಸ್ಟ್ ಎಷ್ಟು ಒಂದು 3 ತಾಸು ಆಗಿರ್ಬೇಕು ಅನ್ಕೋತೀನಿ. ಆಯ್ತು, ಆಲ್ಮೋಸ್ಟ್ ಟೈಮ್ ಹೋಗಿದ್ದ ಗೊತ್ತಾಗ್ಲಿಲ್ಲ. ಆಮೇಲೆ ನಾ ಫುಡಿ ಅದೇನ ಅಂತ ಹೇಳಿ ಇವ್ರು ನನಗ ತಿರುಗಾಡಿ ತಿನ್ಸಿದ್ರ. ಈಗ ಎಷ್ಟು ತಿನ್ಸಾರ, ನಾ ಮುಂಜಾನೆ ರಾಶಿ ಹಾಕತಿಲ್ ಗೊತ್ತಿಲ್ಲ. ಸೊ ಇಡ್ಲಿ ವಡ ಮಸ್ತ್ ಆಗಿತ್ತು. ಆಮೇಲೆ ಖುಷಿ ಆಯ್ತು. ಆಕ್ಚುಲಿ ಮನಿ ಹತ್ರ ಐತಿ ಇಬ್ಬರದು, ಬಟ್ ಏನೋ ಟೈಮ್ ಮ್ಯಾಚ್ ಆಗುವಲ್ತಾಗಿದ್ ಬಂದ್ ಭೇಟಿ ಆಗ್ಬೇಕಂತ ಹೇಳಿ. ಬಟ್ ಫೈನಲಿ ಯೋಗ ಬಂತು. ಆಮೇಲೆ ಫಸ್ಟ್ ಕೊಲ್ಯಾಬ್ ಅನ್ಬೋದು ನೀವು. ಕೊಲ್ಯಾಬ್ ವಿಡಿಯೋ ವ್ಲಾಗರ್ಸ್ ಕೊಲ್ಯಾಬ್ ಏನ್ ಬೆಟ್ ಆದ್ರೆ ಕೊಲ್ಯಾಬ್ ಆಗೋದು, ಸರ್ಚ್ ಬೆಟ್ ಆದ್ರೂ ಕೊಲ್ಯಾಬ್ ಆಗೋದು. ಐಶ್ವರ್ಯ ನಿಮಗೆ ಹೆಂಗ ಅನಿಸ್ತ್ರಿ? ಖುಷಿ ಆಯ್ತ್ರಿ. ಸೊ ನನಗೊಂದ್ ಹೊಸ ಫ್ರೆಂಡ್ ಸಿಕ್ಕ ಬೆಳಗಾವ್. ಆಕಿಗೆ ನೀವು ಪಟ್ನ ಫ್ರೆಂಡ್ ಮಾಡ್ಕೋರಿ. ಆಕಿ ನನಗ್ ಫ್ರೆಂಡ್ ಇಲ್ಲ ಅಂತ ನನಗೂ ಇಲ್ಲ, ಅದಕ್ಕೆ ನೀವು ಫಸ್ಟ್ ಫ್ರೆಂಡ್. ಪಟ್ನ ಹಾಕಿ ನಂಬರ್ ತಗೋರಿ, ನೀವು ಮಾತಾಡಕ್ ಚಲೋ ಮಾಡ್ರಿ. ಈ ಆಕಿಗೆ ಆಕ್ಚುಲಿ ಡ್ರೈವಿಂಗ್ ಕ್ಲಾಸ್ ಹಚ್ಚೋದೈತಿ. ನನಗೂ ಇಬ್ರು ಕೂಡ ಬೈದ್ ಈಗ ಬಂದ್ಬಿಟ್ಟೆ ಅಂತಂದ್ರಿ. ಈಗ ಇಲ್ಲ, ಡ್ರೈವಿಂಗ್ ಹಚ್ಚೋದೈತಿ. ಒಮ್ಮೆ ಹಚ್ ಕಲ್ತ್ನಂದ್ರೆ ಬೇಕಾದ್ರೆ ಬರ್ತಾಳೆ. ಟೂ ವೀಲರ್ ಕೊಡಾಕ್ ಹೆದ್ರಿಕ್ ನನಗ. ಯಾಕಂತಂದ್ರೆ 2 ವೀಲರ್ ಸೈಕಲ್ ಬರಂಗಿಲ್ಲ. ಈಗ ಹೋಗಿ ಮತ್ತೆ ಹೋಗ್ರಿ, ನಾವ್ ಅಲ್ಲಿ ರಾಮದಾಬಾದ್. ಸೊ ಚಲೋ ಈಗ ಹೊಂಟಾರು ಅವ್ರ. ಸೊ ನಂಗೂ ಬಹಳ ಖುಷಿ ಆಯ್ತು, ಮಸ್ತ್ ಅನಿಸ್ತು.
ಸೊ ಇವತ್ತಿನ ವ್ಲಾಗ್ ಇಲ್ಲೇ ಆಕಾಶ್ ಮತ್ತು ಐಶ್ವರ್ಯ ಅವ್ರ ಜೊತೆ ನಾನು ಎಂಡ್ ಮಾಡಾಕತ್ತೀನಿ. ಸೊ ಎಂಡಿಂಗ್ ನೋಟ್ ಏನಿಲ್ಲ ನಿಮ್ದು? ಎಂಡಿಂಗ್ ನೋಟ್ ಏನಿಲ್ಲ, ಸ್ಟಾರ್ಟಿಂಗ್ ನೋಟ್ ಅಷ್ಟೇ. ನಿಮ್ ಪ್ರಕಾರ ಸೊ ನಂದು ಎಂಡಿಂಗ್ ನೋಟ. ಸೊ ಸ್ನೇಹಿತರೆ, ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ರೆ ಅಂದ್ರೆ ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗಿರ್ಲೇಬೇಕು. ಯಾವ್ದೋ ಒಂದ್ ಕಾರಣದಿಂದ ಕೂಡ ಇಷ್ಟ ಆಗಿತ್ತ ವಿಡಿಯೋ ಲೈಕ್ ಮಾಡೋದು ಮರಿಬೇಡ್ರಿ. ಏನೇನು ಅಭಿಪ್ರಾಯ ಆಯ್ತು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಅಂತ ಹೇಳ್ತಾ, ನಾಳೆ ಮತ್ತೊಂದು ಮಗದೊಂದು ಹೊಸ ಮಸಾಲೆದಾರ ಎಪಿಸೋಡ್ ಅಲ್ಲಿ ಸಿಗೋಣ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಇದು ನನ್ನ ಎಂಡಿಂಗ್ ನೋಟ್. ಸೊ ಇವತ್ತು ನಮ್ದು ಸ್ಪೆಷಲ್ ವ್ಲಾಗ್ ಆಯ್ತು, ಸ್ಟಾರ್ಟಿಂಗ್ ನಮ್ದು ಎಂಡಿಂಗ್. ಚಲೋ, ಗುಡ್ ನೈಟ್, ಬಾಯ್ ಬಾಯ್.